ಟೊಮ್ಯಾಟೊ ಕೃಷಿಯಲ್ಲಿ ಹೂವುಗಳ ಸಂಖ್ಯೆ ಹೆಚ್ಚು ಮಾಡಿದ ಮೇಲೆ ನೆಕ್ಸ್ಟ್ ನಾವು ಟೊಮ್ಯಾಟೊಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಸಲುವಾಗಿ ತಾವು ಡ್ರಿಪ್ ಮುಖಾಂತರ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಇವುಗಳನ್ನು ಬಳಸಿಕೊಂಡು ತಾವು ಟೊಮ್ಯಾಟೊಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬಹುದು. ಟೊಮ್ಯಾಟೊ ಕೃಷಿಯಲ್ಲಿ ಅಧಿಕವಾದ ಉತ್ಪಾದನೆ ಸಲುವಾಗಿ ಟೊಮ್ಯಾಟೊಗಳ ಸಂಖ್ಯೆ ಹೆಚ್ಚಿರಬೇಕು. ಅದರ ಸಲುವಾಗಿ ತಾವು ಡ್ರಿಪ್ ಮುಖಾಂತರ 13-0-45 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ 5 kg, ಮ್ಯಾಗ್ನೀಷಿಯಂ ಸಲ್ಫೇಟ್ 2 kg, ಬೋರಾನ್ 500 ಗ್ರಾಮ್ ಅರ್ಧ kg, ಆಮೇಲೆ ಅಮಿನೋ ಆಸಿಡ್ಸ್ 1 ಲೀಟರ್ ಈ ತರಹ ತಾವು ಈ ರಸಗೊಬ್ಬರ ಡೋಸನ್ನು ಡ್ರಿಪ್ ಮುಖಾಂತರ ಟೊಮ್ಯಾಟೊ ಕೃಷಿಗೆ ಬಿಡಬೇಕು. ಇದರಿಂದ ತುಂಬಾ ಚೆನ್ನಾಗಿ ಟೊಮ್ಯಾಟೊಗಳ ಸಂಖ್ಯೆ ಹೆಚ್ಚಾಗತ್ತೆ. ಫ್ರೂಟ್ ಸೆಟ್ಟಿಂಗ್ ಅಂತ ಹೇಳ್ತೀವಿ, ಅಂದರೆ ಹೂಗಳಿಂದ ಟೊಮ್ಯಾಟೊಗಳು ಆಗುವ ಪ್ರಕ್ರಿಯೆಯು ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದರ ಸಲುವಾಗಿ ತಾವು ಈ ಡೋಸನ್ನು ಡ್ರಿಪ್ಪಿನ ಸಹಾಯದಿಂದ ಟೊಮ್ಯಾಟೊ ಕೃಷಿಗೆ ಬಿಡಬೇಕು. ಟೊಮ್ಯಾಟೊ ಕೃಷಿಯಲ್ಲಿ ಹೂಗಳ ಸಂಖ್ಯೆಯನ್ನು ಮೊದಲು ಹೆಚ್ಚು ಮಾಡಿ, ಅದಾದ ಮೇಲೆ ಈ ತರಹ ತಾವು ರಸಗೊಬ್ಬರ ಡೋಸನ್ನು ಬಿಟ್ಟು ಹೂಗಳನ್ನು ಟೊಮ್ಯಾಟೊದಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಈ ರಸಗೊಬ್ಬರ ಡೋಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದರಿಂದ ತುಂಬಾ ಚೆನ್ನಾಗಿ ಟೊಮ್ಯಾಟೊ ಕೃಷಿಯಲ್ಲಿ ಟೊಮ್ಯಾಟೊಗಳ ಸಂಖ್ಯೆ ಹೆಚ್ಚಾಗತ್ತೆ. ಒಂದು ಸಲ ಟೊಮ್ಯಾಟೊಗಳ ಸಂಖ್ಯೆ ಹೆಚ್ಚಾದ ಮೇಲೆ ನಾವು ತುಂಬಾ ಚೆನ್ನಾಗಿ ಟೊಮ್ಯಾಟೊ ಕೃಷಿಯಲ್ಲಿ ಉತ್ಪಾದನೆಯನ್ನು ಪಡೆಯಬಹುದು. ಅದರ ಸಲುವಾಗಿ ತಾವು ಈ ರಸಗೊಬ್ಬರ ಡೋಸನ್ನು ಡ್ರಿಪ್ಪಿನ ಸಹಾಯದಿಂದ ಟೊಮ್ಯಾಟೊ ಕೃಷಿಗೆ ಬಿಡಬಹುದು. 1 ಎಕರೆಗೆ ಈ ರಸಗೊಬ್ಬರ ಡೋಸನ್ನು ತಾವು ಬಳಸಬಹುದು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.